ಇನ್ನು ಹಲವಾರು ಕಾರಣಗಳಿಂದ ಪಕ್ಷ ಮತ್ತು ಪಕ್ಷದ ನಾಯಕರ ಬಗ್ಗೆ ಶ್ರೀರಾಮುಲು ಅವರು ಮುನಿಸಿಕೊಂಡಿದ್ದರು. ಈಗ ಆ ಮುನಿಸನ್ನ ಮರೆತರ ಅಂತಕ್ಕಂಥ ಪ್ರಶ್ನೆ. ಮುನಿಸನ್ನ ಮರೆತರ ಮಾಜಿ ಸಚಿವ ಶ್ರೀರಾಮುಲು ಅವರು ಕಾಂಗ್ರೆಸ್ ಸೇರ್ತಾರೆ ಅಂದ್ಬಿಟ್ಟಿದ್ರು ಜನಾರ್ದನ್ ರೆಡ್ಡಿ. ಈ ಬೆನ್ನಲ್ಲೇ ರಾಮುಲು ಅವರು ಪಕ್ಷದಲ್ಲಿ ಆಕ್ಟಿವ್ ಆಗಿದ್ದಾರೆ. ಕಂಪ್ಲಿಯಲ್ಲಿ ನಡೆದ ಬಿಜೆಪಿ ಕಾರ್ಯಕ್ರಮದಲ್ಲಿ ರಾಮುಲು ಅವರು ಭಾಗಿಯಾಗಿದ್ದಾರೆ. ಈ ಮಂಡಲ ಅಧ್ಯಕ್ಷರ ಆಯ್ಕೆಯ ಒಂದು ಕಾರ್ಯಕ್ರಮ, ಪಕ್ಷದ ವತಿಯಿಂದ ನಡೆದಂತಹ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದರು. ಕಂಪ್ಲಿಯಲ್ಲಿ ನಡೆದಂತಹ ಕಾರ್ಯಕ್ರಮ, ನೂತನ ಮಂಡಲ ಅಧ್ಯಕ್ಷರ ಅಭಿನಂದನಾ ಸಭೆಯಲ್ಲಿ ಅವರು ಭಾಗಿಯಾಗಿದ್ದರು. ಕಾಂಗ್ರೆಸ್ ಸೇರ್ತಾರೆ ಅಂತ ಹೇಳಿದ್ದ ಜನಾರ್ದನ್ ರೆಡ್ಡಿಗೆ ಈ ಮುಖಾಂತರ ಅವರು ಟಾಂಗ್ ಕೊಟ್ಟಿದ್ದಾರೆ. ಅವರು ಓಪನ್ ಆಗಿ ಹೇಳಿದಾರಲ್ಲ ಹಲವಾರು ಸರ್ತಿ, ನಾನು ಪಕ್ಷ ಬಿಡಲ್ಲ, ಒಂದು ವೇಳೆ ಬಿಡೋ ಸಂದರ್ಭ ಬಂದರೆ ಎಲ್ಲರ ಮುಂದೆ ಹೇಳಿಬಿಟ್ಟೇ ಬಿಡ್ತೀನಿ, ಮುಚ್ಚುಮರೆ ಇಲ್ಲ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ಈಗ ಅವರು ಮತ್ತೆ ಆ್ಯಕ್ಟಿವ್ ಆಗಿದ್ದಾರೆ. ಪಕ್ಷದ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ನಡ್ಡಾ ಅವರು ಫೋನ್ ಮಾಡಿದರು, ಅಮಿತ್ ಶಾ ಫೋನ್ ಮಾಡಿದರು. ಅವರೆಲ್ಲ ಮಾತಾಡಿದ ನಂತರ ಅವರು ಕೂಡ ಈಗ ಸ್ವಲ್ಪ ಈ ಎಲ್ಲ ಅಸಮಾಧಾನಗಳನ್ನು ಮರೆತು ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಅವರು ನಾನು ಪಕ್ಷದಿಂದ ದೂರವಾಗಿಲ್ಲ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ.